ಅವನ ಕೈಯಲ್ಲಿ ಏನೂ ಆಗೋದಿಲ್ಲ, ಅದಕ್ಕೆ ಅವನು ನನಗೆ ಬೇಡ ಅಂತ ಇಲ್ಲೊಬ್ಬ ಮಹಿಳೆ ಹೇಳ್ತಾ ಇದ್ದಾಳೆ. ಮದುವೆಯಾಗಿ ಬರೀ 3 ದಿನಕ್ಕೆ ನನಗೆ ಡಿವೋರ್ಸ್ ಬೇಕು ಅಂತ ಕೇಳ್ತಾ ಇದ್ದಾಳೆ. ಯಾಕಂದರೆ ಅವನ ಕೈಯಲ್ಲಿ ಏನೂ ಆಗ್ತಾ ಇಲ್ಲ. ಈ ರೀತಿಯಾದಂಥ ವಿಚಾರಕ್ಕೆ ಕೂಡ ಡಿವೋರ್ಸ್ ಕೇಳುತ್ತಾರೆ. ನೋಡಿ ಎಂತಹ ವಿಚಾರ ಇದು. ಮದುವೆಯಾಗಿ ಬರೀ 3 ದಿನಕ್ಕೆ ಡಿವೋರ್ಸ್ ಬೇಕು ಅಂತ ಹೆಣ್ಣು ಕೇಳ್ತಾ ಇದ್ದಾಳೆ. ಎಂತಹ ವಿಪರ್ಯಾಸ. ಗಂಡ ದೈಹಿಕವಾಗಿ ಅಸಮರ್ಥ ಅಂತ ಆರೋಪ ಮಾಡ್ತಾ ಇದ್ದಾಳೆ. ಉತ್ತರ ಪ್ರದೇಶದ ಗೋರಖ್ಪುರದ ಮಹಿಳೆಯ ಆರೋಪ ಇದು. ಕೇವಲ 3 ದಿನಕ್ಕೆ ವಿಚ್ಛೇದನದ ಒಂದು ಡಿವೋರ್ಸ್ಗಾಗಿ ಅರ್ಜಿಯನ್ನು ಹಾಕಿದ್ದಾಳೆ ಮಹಿಳೆ. ಮದುವೆಯ ರಾತ್ರಿ ಅವರೇ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ವಧು ಹೇಳ್ತಾ ಇದ್ದಾಳೆ, ಆರೋಪ ಮಾಡ್ತಾ ಇದ್ದಾಳೆ. ಗಂಡನೇ ಒಪ್ಕೊಂಡಿದ್ದಾನಂತೆ. ಗಂಡ ತಂದೆಯಾಗಲು ಸಾಧ್ಯ ಇಲ್ಲ. ವಧುವಿನ ಕುಟುಂಬದವರು ನಡೆಸಿದಂತಹ ಒಂದು ವೈದ್ಯಕೀಯ ಪರೀಕ್ಷೆಯಲ್ಲಿ ಇದು ದೃಢ ಆಗಿದೆ. ದೈಹಿಕವಾಗಿ ಅಸಮರ್ಥನಾದಂತಹ ವ್ಯಕ್ತಿಯೊಂದಿಗೆ ನಾನು ಬದುಕೋದಿಲ್ಲ, ಆತನ ಜೊತೆ ನನ್ನ ಜೀವನವನ್ನು ಕಳೆಯಲು ಸಾಧ್ಯವಿಲ್ಲ ಅಂತ ವಧು ಹೇಳ್ತಾ ಇದ್ದಾಳೆ. ಮದುವೆ ಆದಂತಹ ಹುಡುಗಿ ಹೇಳ್ತಾ ಇದ್ದಾಳೆ. ಗೋರಖ್ಪುರದ ಕೈಗಾರಿಕಾ ಅಭಿವೃದ್ಧಿಯ ಒಂದು ಪ್ರಾಧಿಕಾರದಲ್ಲಿ ಆ ಯುವಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ನವೆಂಬರ್ 28ನೇ ತಾರೀಕು ಇವರ ಮದುವೆಯಾಗಿರುತ್ತೆ. ಈ ವಿಚಾರ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಅವನ ಕೈಯಲ್ಲಿ ಏನೂ ಕೂಡ ಆಗೋದಿಲ್ಲ, ಅದಕ್ಕೋಸ್ಕರ ಅವನು ನನಗೆ ಬೇಡ ಅಂತ ಹೇಳ್ತಾ ಇದ್ದೆ. ನೋಡಿ ಹೆಂಗಿದೆ ವಿಚಾರ. ಅದಕ್ಕೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಮದುವೆ ಆಗಬೇಕಾ, ಅಥವಾ ಮದುವೆ ಆದಮೇಲೆ ಹಿಂಗಾದ್ರೆ ಏನು ಮಾಡೋದು, ಅಥವಾ ಏನಾದರೂ ಅವ್ರು ಕೆಲವೊಂದು ವಿಚಾರಗಳನ್ನು ಮುಚ್ಚಿಟ್ಟಿದ್ರ ಏನು ಗೊತ್ತಿಲ್ಲ. ಆದರೆ ಈಗ ಏನಾಗ್ತಾ ಇದೆ ಅಂತಂದರೆ ನೋಡಿ, ಮದುವೆ ಆಗಿದೆ, ಮದುವೆಯಾಗಿ ಬರೀ 3 ತಿಂಗಳು ಕೂಡ ಆಗಿಲ್ಲ, ಬರೀ 3 ದಿನ ಆಗಿದೆ. ಇನ್ನು ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಬರೀ ಮದುವೆಯಾಗಿ 3 ಗಂಟೆಗೆ ಬರುತ್ತೋ ಅಥವಾ ಯಾವಾಗ ಬರುತ್ತೋ ಗೊತ್ತಿಲ್ಲ. ಈ ರೀತಿಯಾದಂತಹ ವಿಚಾರಗಳು. ಒಂದು ಕೈಲಿ ಏನೂ ಆಗೋದಿಲ್ಲ, ದೈಹಿಕವಾಗಿ ಅವನು ಸಮರ್ಥನಾಗಿಲ್ಲ, ಅವನು ನನಗೆ ಮಗು ಕೊಡೋಕ್ಕೆ ಅರ್ಹನಾಗಿಲ್ಲ, ಹೀಗಾಗಿ ನನಗೆ ಅವನು ಬೇಡ ಅಂತ ಡಿವೋರ್ಸ್ ಅರ್ಜಿ ಹಾಕಿದ್ದಾರೆ. ಈ ಒಂದು ವಿಚಾರ ಅವರ ತಂದೆ ಏನಿರ್ತಾರೆ, ಹುಡುಗಿಯ ತಂದೆ ಮನೆಗೂ ಹೋದಾಗ, ಅಳಿಯನ ಮನೆಗೂ ಹೋದಾಗ ಹುಡುಗಿ ಹೇಳಿದಾಳೆ, ನೋಡಿ ಅಪ್ಪ ಈ ಥರ ಹಿಂಗೆ ಹಾಕಿದೆ, ರಾತ್ರಿ ಅವರೇ ನನಗೆ ವಿಚಾರವನ್ನು ಹೇಳಿದ್ದಾರೆ, ಈ ಒಂದು ವಿಚಾರವನ್ನು ಅವರೇ ಒಪ್ಕೊಂಡಿದ್ದಾರೆ, ನಾನೇನು ಮಾಡೋದು ಈಗ ಅಂತ ಕೇಳಿದೆ. ಕುಟುಂಬದವ್ರು ಏನು ಮಾಡ್ತಾರೆ, ಹೌದಾ ಸರಿ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ, ಮೆಡಿಕಲ್ ಚೆಕಪ್ಪನ್ನು ಮಾಡಿಸಿದ್ದಾರೆ. ಅಲ್ಲಿ ಮಾಡಿದಾಗ ಕೂಡ ಅದು ದೃಢ ಆಗಿದೆ. ಆಯ್ತು, ಹಿಂಗಿರುವಾಗ ಏನಾಗಿದೆ, ಆಯ್ತು ಸರಿ ನನಗೆ ಡಿವೋರ್ಸು ಬೇಕೇ ಬೇಕು ಅಂತ ಹೇಳಿ ಈಗ ಕೋರ್ಟ್ನ ಮೆಟ್ಟಿಲೆಕ್ಕಿರುವಂಥದ್ದು, ಅರ್ಜಿಯನ್ನು ಹಾಕಿರುವಂಥದ್ದು. ಎಂತಹ ಒಂದು ಸ್ಥಿತಿ ಅಂತಂದರೆ, ಆತನಿಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಯಾವುದೇ ರೀತಿಯಾಗಿ ನಾನು ಆತನ ಜೊತೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಹಾಕಿದೆ. ಇದೇ ಒಂದು ವಿಚಾರವಾಗಿ ವಧು ನೀಡಿದಂಥ ಒಂದು ನೋಟಿಸ್ ಏನಿದೆ, ಕಾನೂನಿನ ನೋಟಿಸು, ಮಹಿಳೆ ಕಳಿಸಿರುವಂಥ ಒಂದು ನೋಟಿಸ್ನಲ್ಲಿ ಅವರು ಅದನ್ನೇ ಉಲ್ಲೇಖ ಮಾಡ್ತಾ ಇದ್ದಾರೆ. ದೈಹಿಕವಾಗಿ ಸಮರ್ಥನಾದಂತಹ ವ್ಯಕ್ತಿಯೊಂದಿಗೆ ನಾನು ಇರೋಕ್ಕೆ ಬಯಸ್ತಾ ಇಲ್ಲ, ನನ್ನ ಜೀವನದಲ್ಲಿ ಆತನ ಜೊತೆ ನಾನು ಇರೋಕ್ಕೆ ಬಯಸ್ತಾ ಇಲ್ಲ, ಸಾಧ್ಯ ಇಲ್ಲ. ಇದು ಮದುವೆಯ ರಾತ್ರಿಯ ಒಂದು ದಿನಾನೇ, ಫಸ್ಟ್ ನೈಟ್ ದಿನಾನೇ ಇವರು ಹೇಳಿದ್ದಾರೆ ನನಗೆ. ಸ್ವತಃ ನನ್ನ ಗಂಡನೇ ಒಪ್ಕೊಂಡಿದ್ದಾನೆ, ಆ ಒಂದು ಯುವಕನೇ ಒಪ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. 25 ವರ್ಷದ ವರ, ಆತನಿಗಿನ್ನು 25 ವರ್ಷ, ಆತ ಒಬ್ಬ ಇಂಜಿನಿಯರು. ನೋಡಿ, ಹೆಣ್ಣು ಮಕ್ಕಳ ತಂದೆ ತಾಯಿಗಳು ಯೋಚನೆ ಮಾಡ್ತಾ ಇರ್ತಾರೆ, ಹುಡುಗ ಗೌರ್ಮೆಂಟ್ ಕೆಲಸದಲ್ಲಿರಬೇಕು, ಆಫೀಸರ್ ಆಗಿರಬೇಕು, ಇಂಜಿನಿಯರಿಂಗ್ ಆಗಿರಬೇಕು, ಡಾಕ್ಟರ್ ಆಗಿರಬೇಕು, ಮತ್ತೊಂದು ಆಗಿರಬೇಕು, ಕೈ ತುಂಬ ಲಕ್ಷಗಟ್ಟಲೆ ಸ್ಯಾಲ್ರಿಯನ್ನು ತರಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಅಂಥ ಸಂಸಾರಗಳು ಎಷ್ಟು ಚೆನ್ನಾಗಿವೆ ನೀವೇ ನೋಡ್ತಾ ಇದ್ದೀರಾ. ಕೊಲೆಗಳು, ಸುಲಿಗೆಗಳು, ವರದಕ್ಷಿಣೆ, ಕಿರುಕುಳಗಳು ಎಷ್ಟು ಕೊಟ್ಟರು ಕೂಡ ಸಾಲದು ಅಂತಿರುವಂಥ ಕುಟುಂಬಗಳು ಇವೆಲ್ಲ ನೋಡ್ತಾ ಇದ್ದಾರೆ. ಹೀಗಾಗಿ ಈಗ ಗಂಭೀರವಾದಂತಹ ವಿಚಾರಗಳು, ಈ ರೀತಿಯಾದಂಥ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಹುಡುಗಿ ಈಗ ಬೇಡ ಅಂತ ಹೇಳ್ತಾ ಇದ್ದಾಳೆ. ಮದುವೆಯಾಗಿ ಬರೀ 3 ದಿನಕ್ಕೆ ಗಂಡನ ಒಂದು ನಿಜ ವಿಚಾರ ಗೊತ್ತಾಗಿದೆ, ಹೀಗಾಗಿ ನನಗೆ ಬೇಡ ಅಂತ ಹುಡುಗಿ ಹೇಳ್ತಾ ಇರುವಂಥದ್ದು. ಡಿವೋರ್ಸ್ಗಾಗಿ ಅರ್ಜಿಯನ್ನು ಕೂಡ ಹಾಕಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.